ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸೋ ಟಾಪ್ ಆಗಿ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಟನಂಗೆ. ಫಸ್ಟ್ ಅಪ್ಡೇಟ್ ಸೂಪರ್ ಫ್ರೆಶ್ ಅಪ್ಡೇಟ್. ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆಲ್ಲ ಬೆಂಕಿ ಸೂಪರ್ ಫ್ರೆಶ್ ನ್ಯೂಸ್ ಬರ್ತಾ ಇದೆ. ಅದೇ ಜಾಶ್ ಹ್ಯಾಸಲ್ವುಡ್ ರಿಲೇಟೆಡ್. ಜಾಶ್ ಹ್ಯಾಸಲ್ವುಡ್ ಅವರು ಮೋಸ್ಟ್ ಲೈಕ್ಲಿ ಟು ಬಿ ಎಲ್ಲ ಪಕ್ಕಾ ಫಿಟ್ ಇರ್ತಾರೆ ಅನ್ನೋ ಥರನೇ ಅಪ್ಡೇಟ್ ಬರ್ತಾ ಇದೆ. IPL ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಫುಲ್ಲಿ ರಿಕವರ್ ಆಗಿರ್ತಾರೆ ಆ್ಯಂಡ್ 100% ಫಿಟ್ ಇರ್ತಾರೆ ಅಂತ. ನಾವು ಯಾವ ಥರ ನೋಡ್ತಾ ಇದ್ವಿ ಅಂತ ಅಂದರೆ, ಜಾಶ್ ಹ್ಯಾಸಲ್ವುಡ್ ಬೇರೆ ಇವಾಗ ರೂಲ್ಡ್ ಔಟ್ ಆಗಿ ಹೋಗ್ಬಿಟ್ಟಿದ್ರೆ, ಇನ್ ಕೇಸ್ ಏನಾದ್ರು ಅವರು ರೂಲ್ಡ್ ಔಟ್ ಆದರೂ IPLಗೆ ಅಂತಾರೆ ಜೇಕೋಬ್ ಡಫಿನ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿದ್ದೀವಿ. ಇದು ನೋಡ್ತಾ ಅಂದರೆ ಜೇಕೋಬ್ ಡಫಿನು ಕೂಡ ನಾಯಿ ಚಸ್ಕೊಂಡಂಗೆ ಈ ವರ್ಲ್ಡ್ ಕಪ್ಪಲ್ಲಿ ಅಷ್ಟೇನ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗಿಲ್ಲ ಜೇಕೋಬ್ ಡಫಿನು ಕೂಡ. ಏನು ಗುರು ನಮ್ಮ ಆರ್ ಸಿ ಬಿದು ಹಣೆ ಬರ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಇಲ್ಲ, ಮತ್ತೆ ರಿಟರ್ನ್ ಆಗ್ತಾ ಇದ್ದಾರೆ ಜಾಶ್ ಹ್ಯಾಸಲ್ವುಡ್ ಅಂತ ಅಪ್ಡೇಟ್ ಬಂದಿದೆ. ಸೊ ಅದರಿಂದ ಒಂದು ಪಾಸಿಟಿವ್ ನ್ಯೂಸ್, ಪಾಸಿಟಿವ್ ವೈಬ್ ನಮ್ಮ ಆರ್ ಸಿ ಬಿಗೆ. ಯಾಕೆಂತಂದ್ರೆ ಗೇಮ್ ಚೇಂಜರ್ ಹೋಗರು. ಅಪ್ಡೇಟ್ ಬಿಟ್ಟು ಎಲ್ಲರೂ ಹೇಳಾಗೇನೆ ಶಿವಮ್ ದುಬೆನು ಮತ್ತೆ 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 ಹೇಳ್ತಾವ್ರೆ ತಲಾ ಫಾರ್ ಎ ರೀಸನ್ ಅಂತ. ನೆನ್ನೆ ಸೈಕಲ್ ಪರ್ಫಾರ್ಮ್ ಮಾಡಿದಂಥ ಶಿವಮ್ ದುಬೆ ಅವರು ಹೇಳ್ತಾರೆ, ನನ್ನ ಈ ಒಂದು ಇನ್ನಿಂಗ್ಸ್ಗೆ ಕಾರಣ ಯಾರು ಅಂತಂದರೆ ಅದು MS ಧೋನಿ, ಬೇರೆ ಯಾರು ಅಲ್ಲ MS ಧೋನಿ. ನನಗೆ ಫಸ್ಟು ಹೆಂಗಿತ್ತು ಅಂತಂದರೆ, ನನಗೆ ಸ್ಟಾರ್ಟ್ ಸಿಗ್ತಾ ಇತ್ತು, ಬಟ್ ಅದನ್ನು ನಾನು ಕನ್ವರ್ಟ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಬಟ್ ಕನ್ವರ್ಟ್ ಮಾಡೋದನ್ನ ಹೇಳ್ಕೊಂಡು ಕೊಟ್ಟಿದ್ದೆ ನನಗೆ MS ಧೋನಿ. ಎಲ್ಲನೂ ಹೇಳ್ಕೊಂಡು ಕೊಟ್ಟಿದ್ದಾರೆ ನನಗೆ MS ಧೋನಿ. ಚೆನ್ನೈ ಸೂಪರ್ ಕಿಂಗ್ಸ್ ಹೋಗ್ತಾ ಇದ್ದಂಗೆ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ನಾನು ಅನ್ನೋ ಥರ ಹೇಳ್ತಿದ್ದಾರೆ. ಇದೊಂಥರ ಹೆಂಗಿದೆ ಅಂತಾರೆ ತಲಾ ಫಾರ್ ಎ ರೀಸನ್ ಬಿಡಿ. ಇವಾಗ ಬರೀ ಫ್ಯಾನ್ಸ್ಗಳು ಮಾತ್ರ ಸುಮ್ಮನೆ ಹೇಳ್ತಾ ಇದ್ರು ತಲಾ ಫಾರ್ ಎ ರೀಸನ್ ಅಂತ. ಬಟ್ ಇವಾಗ ಎಲ್ಲ ಕ್ರಿಕೆಟರ್ಸ್ಗಳು ಅದನ್ನೇ ಹೇಳ್ತಾವ್ರೆ. ಶಿವಮ್ ದುಬೆ ಒಂಥರ ಜಪ ಮಾಡ್ತಾವ್ರೆ MS ಧೋನಿದು. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅನ್ನೋ ಥರ, ಎಲ್ಲದಕ್ಕೂ ಕಾರಣನು MS ಧೋನಿ ಅನ್ನೋ ಥರ ಜಪ ಮಾಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಒಬ್ರು ಲೈಫಲ್ಲಿ ಒಬ್ರನ್ನ ಹೇಳ್ತಾರೆ ಅಂತಂದರೆ, ಒಬ್ರಿಗೆ ಕ್ರೆಡಿಟ್ ಕೊಡ್ತಾರೆ ಅಂತಂದರೆ, ಅವರ ಸಕ್ಸಸ್ ರಿಲೇಟೆಡ್ ಕ್ರೆಡಿಟ್ ಕೊಡ್ತಾರೆ ಅಂತಂದರೆ ಖಂಡಿತ ಅವ್ರ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡೇ ಮಾಡಿರ್ತಾರೆ. ಸುಮ್ಮನೆ ಯಾರು ಕ್ರೆಡಿಟ್ ಕೊಡಲ್ಲ. ಅಪ್ಡೇಟ್ ನಂಬರ್ 3, ಇಲ್ಲಿ ಎಲ್ಲ ಇಂಡಿಯಾ ಬಗ್ಗೆ, ಸೌತ್ ಆಫ್ರಿಕಾ ಬಗ್ಗೆ, ಜೊತೆಗೆ ಇಲ್ಲಿ ಇಂಗ್ಲೆಂಡ್ ಬಗ್ಗೆ ಏನಾದರೂ ಆಗಿರಲಿ, ನ್ಯೂಜಿಲೆಂಡ್ ಬಗ್ಗೆ ಏನಾದರೂ ಆಗಿರಲಿ, ಶ್ರೀಲಂಕಾ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರೆ. T20 ವರ್ಲ್ಡ್ ಕಪ್ಪಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಬಟ್ ವೆಸ್ಟ್ ಇಂಡೀಸ್ ಬಗ್ಗೆ ಯಾರು ಕೂಡ ಮಾತಾಡ್ತಿಲ್ಲ. ಸಿಕ್ಕಾಪಟ್ಟೆ ಒಂಥರ ಅಂಡರ್ ಎಸ್ಟಿಮೇಟ್ ಆಗಿರುವಂಥ ಟೀಮ್ ಅಂತ ಹೇಳ್ಬೇಕು ವೆಸ್ಟ್ ಇಂಡೀಸು. ಬಟ್ ಸೈಕ್ ಸೀನ್ಸ್ ಏನು ಅಂತಂದರೆ, 2016 ವರ್ಲ್ಡ್ ಕಪ್ ಯಾರಿಗೆ ತಾನೇ ನೆನಪಿಲ್ಲ. ವೆಸ್ಟ್ ಇಂಡೀಸ್ ಸೈಕಾಗೆ ಜಿ ಕಾಲಾಸ್ ಬಾತ್ಬೇಟು, ರಿಮೆಂಬರ್ ದ ನೇಮ್ ಕಾಲಾಸ್ ಬಾತ್ಬೇಟ್. ಇನ್ನ ಸಾಕು ಕಿವಿಲ್ ಹಂಗೇನೆ ಅದು ಕುಯ್ಗುಟ್ಟುತ್ತೆ. ಬ್ರಾತ್ಬೇಟ್ ಫಿನಿಶ್ ಮಾಡಿದಂಥ ರೀತಿ ಸಿಕ್ಸ್ಗಳನ್ನ ವಾಂಚ್ಬಿಟ್ಟು ಅಲ್ಲಿ ಬೆನ್ ಸ್ಟೋಕ್ಸಿಗೆ. ಸೊ ಸೀನ್ ಏನು ಅಂತಂದರೆ, ಸ್ವಲ್ಪ ಕೋಇನ್ಸಿಡೆನ್ಸ್ ಆಗೋ ಥರನೂ ಕಾಣಿಸ್ತಾ ಇದೆ. ಅಂದರೆ ಅವ್ರು ಗೆದ್ಬಿಡ್ತಾರೆ ಅಂತ ಹೇಳ್ತಿಲ್ಲ. ನೋಡಿ, ಈ ಕ್ಯಾಲೆಂಡರ್ ಇಯರ್ ಸ್ವಲ್ಪ ಕೋಇನ್ಸಿಡೆನ್ಸ್ ಆಗೋ ಥರ ಕಾಣಿಸ್ತಾ. 10 ವರ್ಷ ಆಗಿದೆ ಅವರು T20 ವರ್ಲ್ಡ್ ಕಪ್ನ ಗೆದ್ದು. ಲಾಸ್ಟ್ ಡಿಜಿಟು 6 ಇತ್ತು ಅವಾಗಲೂ ಕೂಡ. ಇವಾಗಲೂ ಕೂಡ 2026 ಇದೆ. ಆ್ಯಂಡ್ ವೆಸ್ಟ್ ಇಂಡೀಸ್ ಟಾಪ್ ಫಾರ್ಮಲ್ಲಿ ಅವಾಗಲೂ ಕೂಡ ಇದ್ರು, ಇವಾಗಲೂ ಕೂಡ ಟಾಪ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಟಾಪ್ ಆಫ್ ದ ಟೇಬಲ್ ಕೂಡ ಫಿನಿಶ್ ಮಾಡಿದರೆ. ನಾನು ಗ್ರೂಪ್ ಸ್ಟೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಸೂಪರ್ 8 ಸ್ಟೇಜ್ ಬಗ್ಗೆ ಮಾತಾಡ್ತಿಲ್ಲ. ಆ್ಯಂಡ್ ಸೆಮಿಫೈನಲ್ ವೆನ್ಯೂ ಅಲ್ಲೂ ಕೂಡ ವಾಂಖೆಡೆ ಸ್ಟೇಡಿಯಂ ಇತ್ತು, ಇಲ್ಲೂ ಕೂಡ ವಾಂಖೆಡೆ ಸ್ಟೇಡಿಯಮು. ಅವಾಗಲೂ ಕೂಡ ಇಂಡಿಯಾದಲ್ಲಿ ಹೋಸ್ಟ್ ಆಗಿತ್ತು, ಇವಾಗಲೂ ಕೂಡ ಇಂಡಿಯಾದಲ್ಲಿ ಹೋಸ್ಟ್ ಆಗಿದೆ. ಶ್ರೀಲಂಕಾ ಕೂಡ ಹೋಸ್ಟ್ ಮಾಡಿದೆ, ಅದು ಸೆಕೆಂಡರಿ. ಬಟ್ ಕೋಇನ್ಸಿಡೆನ್ಸ್ ನೋಡಿ ಯಾವ ಥರ ಇದೆ ಅಂತ. ವೆಸ್ಟ್ ಇಂಡೀಸು ಚಾಂಪಿಯನ್ ಅವಾಗ ಆಗಿದ್ರು, ಇವಾಗಲೂ ಕೂಡ ಒಳ್ಳೆ ಸೈಕಲ್ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ. ಬಟ್ ಅವಾಗ ಬೇರೆ ಗ್ರೂಪಲ್ಲಿದ್ದರು, ಇಂಡಿಯಾ ಮತ್ತು ಬೇರೆ ಗ್ರೂಪ್, ಇವ್ರು ಬೇರೆ ಗ್ರೂಪಲ್ಲಿದ್ದರು. ಬಟ್ ಇವಾಗ ಒಂದೇ ಗ್ರೂಪಲ್ಲಿದ್ದಾರೆ. ಇದೇನು ಕೋಇನ್ಸಿಡೆನ್ಸ್ ಆಗಿಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ಕೋಇನ್ಸಿಡೆನ್ಸ್ ಅಂತೂ ಕಾಣಿಸ್ತಾ ಇದೆ ವೆಸ್ಟ್ ಇಂಡೀಸ್ಗೆ. ನೋಡೋಣ, ಬೇರೆಯವರೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಸ್ವಲ್ಪ ವೆಸ್ಟ್ ಇಂಡೀಸ್ ಅವ್ರ ಬಗ್ಗೆನೂ ಕೂಡ ಮಾತಾಡ್ತಿದ್ದೀನಿ. ಇವ್ರಿಗೆ ಸ್ವಲ್ಪ ಕೋಇನ್ಸಿಡೆನ್ಸ್ ಆಗ್ತಿದೆ ನೋಡಿ. ಈ ಸೀಸನ್ ಏನು ಬೇಕಾದರೂ ಆಗ್ಬೋದು. ವೆಸ್ಟ್ ಇಂಡೀಸ್ ಅವ್ರು ಸೆಮಿಫೈನಲ್ಗೆ ಬರ್ಬೋದು, ಅಥವಾ ಫೈನಲ್ಗೆ ಬಂದರೂ ಆಶ್ಚರ್ಯ ಪಡುವಂಥದ್ದು ಇಲ್ಲ. ಅಪ್ಡೇಟ್ ನಂಬರ್ 4, ನೆನ್ನೆ ಶಿವಮ್ ದುಬೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಇವ್ರಿಗಿನ ಮುಂಚೆನೇ ಬ್ಯಾಟಿಂಗ್ ಬರಬೇಕಾಗಿತ್ತಂತೆ. ಆ್ಯಂಡ್ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇತ್ತಂತೆ. ಅವ್ರು ಹೋಗ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕೇಳ್ತಾರಂತೆ, ಇಲ್ಲಮ್ಮ ನಾನು ಬ್ಯಾಟಿಂಗ್ ಹೋಗ್ತೀನಿ ಫಸ್ಟು, ಶಿವಮ್ ದುಬೆ ಆಮೇಲೆ ಬರಲಿ, ನಾನು ಫಸ್ಟ್ ಹೋಗ್ತೀನಿ ಅಂತ ಅವ್ರು ಕೇಳ್ತಾರಂತೆ. ಇಲ್ಲ ಗುರು, ಅವರೇ ಹೋಗ್ಲಿ ಅಂತ ಸೂರ್ಯ ಅಣ್ಣ ಅವರು ಶಿವಮ್ ದುಬೆನೇ ಕಳಿಸ್ತಾರಂತೆ. ಸ್ವಲ್ಪ ವೆಯ್ಟ್ ಮಾಡೋ, ಅವ್ರು ಹೋಗ್ಲಿ, ಆಮೇಲೆ ನೆಕ್ಸ್ಟ್ ನೀನು ಹೋಗಿವಂತೆ ಅಂತ. ಯಾರಾದರೂ ಏನು ಗುರು, ಸಖತ್ತಾಗಿ ಸ್ಕೋರ್ ಬಂತಲ್ಲ, ಸಖತ್ತಾಗಿ ಪಾರ್ಟ್ನರ್ಶಿಪ್ ಬಂತಲ್ಲ ಇಬ್ಬರದು, ಅದು ಮೆಚ್ಕೋಬೇಕಾಗಿರೋದು ಅಂತ ಹೇಳ್ಬೋದು. ಬಟ್ ಹಾರ್ದಿಕ್ ಪಾಂಡ್ಯ ಕಾನ್ಫಿಡೆನ್ಸ್ನ ಮೆಚ್ಕೊಬೇಕು. ನಜ್ಜೆ ಅವ್ರು ಬೇಕಾದ್ರೆ ಓಪನಿಂಗ್ ಸ್ಟಾರ್ಟಲ್ಲಿ ಹೋಗೋಕ್ಕೂ ರೆಡಿ ಇರ್ತಾರೆ ನಮ್ಮ ಹಾರ್ದಿಕ್ ಪಾಂಡ್ಯ. ಆ ರೇಂಜಿಗೆ ಕಾನ್ಫಿಡೆನ್ಸು ಹಾರ್ದಿಕ್ ಪಾಂಡ್ಯಗೆ ಇರೋಂಥ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ನಮ್ಮ ಟೀಮಲ್ಲಿ ಯಾರಿಗೂ ಇಲ್ಲ. ಆ ಥರ ಸೆಲ್ಫ್ ಕಾನ್ಫಿಡೆನ್ಸು ನಮ್ಮ ಪಾಂಡ್ಯಗೆ. ಸೊ ಇದೇ ಒಂದೊಂದು ಟೈಮು ಆಪೋನೆಂಟ್ಗಳನ್ನ ಕುಗ್ಗಿಸ್ಬಿಡುತ್ತೆ. ಅಂದರೆ ನಾನು ಬಿಲ್ಡಪ್ ಕೊಡ್ತಿದ್ದೀನಿ ಅಂತಲ್ಲ ಹಾರ್ದಿಕ್ ಪಾಂಡ್ಯಗೆ. ನಿಮಗೂ ಗೊತ್ತು ಹಾರ್ದಿಕ್ ಪಾಂಡ್ಯ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಯಾವ ಥರ ಇರುತ್ತೆ ಅಂತ. ನಜ್ಜಿ ನಾನು ಹೋಗ್ತೀನಿ ಗುರು, ನಾನು ಮುಂದೆ ನಿಂತ್ಕೊಂಡು ಹೋಗ್ತೀನಿ ಗುರು ಅಂತ. ಆ ರೇಂಜಿಗೆ ಕಾನ್ಫಿಡೆನ್ಸ್ ನಮ್ಮ ಪಾಂಡ್ಯದು. ಅಪ್ಡೇಟ್ ನಂಬರ್ 5, ರಿಕಿ ಪಾಂಟಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ರಿಲೇಟೆಡ್ 2028 ವರ್ಲ್ಡ್ ಕಪ್ನ ಇವರಾದ್ರು ಆಡ್ತಾರಾ ಅಂತ ಕೇಳ್ತು ಅಂತ ಅಂದಾಗ ಅವು ಕೊಟ್ಟಿರುವಂಥ ಉತ್ತರ ಇಷ್ಟೇ. ನನಗನ್ಸೋ ಪ್ರಕಾರ ಇಲ್ಲ ಆಗಿರೋ ಮುಗಿದೋಯ್ತು ಮ್ಯಾಕ್ಸ್ವೆಲ್ ಅವರ ಕೆರಿಯರು. ಈ T20 ವರ್ಲ್ಡ್ ಕಪ್ಪಲ್ಲೇ ಎಂಡ್ ಆಗಿದೆ. ಅವ್ರು ರಿಟೈರ್ಮೆಂಟ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಅವರು ನೆಕ್ಸ್ಟ್ T20 ವರ್ಲ್ಡ್ ಕಪ್ಗೆ ಕನ್ಸಿಡರ್ ಆಗುವಂಥ ಸಾಧ್ಯತೆ ತೀರಾ ಕಮ್ಮಿ ಇದೆ, ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹೌದು ಗುರು, ಇಲ್ಲಿ ನೋಡಿ IPL ಕೂಡ ಆಡ್ತಾ ಇಲ್ಲ ಅವರು. IPL ಇಂದನೇ ಈಚೆ ಕಡೆ ಹೊರಟೋಗ್ಬಿಟ್ರು. ಅವ್ರಿಗೆ ಗೊತ್ತಾಗ್ತಿದೆ ಅವ್ರದ್ದು ಕೆರಿಯರ್ ಸ್ವಲ್ಪ ಎಂಡಿಗೆ ಬಂದಿದೆ ಅಂತ.
ಅದು ಕ್ಲಿಯರ್ ಕಟ್ಟಾಗಿ ನಮಗೂ ಕೂಡ ಕಾಣಿಸ್ತಾ ಇದೆ ಅವ್ರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂತ ಅಂದಾಗ ಮುಂಚೆ ಇದ್ದಂಥ ಮ್ಯಾಕ್ಸ್ವೆಲ್ ಎದುರುಕೊಂಡವ್ರೆಲ್ಲರೂ ಇವಾಗ ಏನು ಇಲ್ಲ ಅಲ್ಲಿ ಖಾಲಿ ಫಲವಾಗಿ ಹೋಗ್ಬಿಟ್ಟವ್ರೆ ಮ್ಯಾಕ್ಸ್ವೆಲ್ ಅವರು. ಸೊ ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ರಿಕಿ ಪಾಂಟಿಂಗ್ ಅವರು ಹೇಳಬೇಕು ಅಂತಲ್ಲ, ಎಲ್ಲರೂ ಕೂಡ ಹೇಳ್ಬೋದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇದಿಷ್ಟು ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ.